क्या ब्रिम्स हॉस्पिटल बीदर से लाखों रुपए का स्क्रैप मटेरियल बिना रूल्स फॉलो किए बाहर जा रहा है? इसी दावे ने पूरे मामले को गरमा दिया है। कर्नाटका प्रजाशक्ति समिति के डिस्ट्रिक्ट प्रेसिडेंट साई शिंदे का कहना है कि ब्रिम्स हॉस्पिटल बीदर से लाखों रुपए का कीमती सामान बिना टेंडर और बिना परमिशन के बाहर ले जाया जा रहा है। साई शिंदे ने मीडिया से बात करते हुए कहा है कि जब उन्होंने हॉस्पिटल के ऑफिसर से इस बारे में पूछा तो उन्हें कोई सीधा जवाब नहीं मिला। उनका आरोप है कि बात को घुमाया जा रहा है और सच छुपाया जा रहा है। उन्होंने कहा कि हॉस्पिटल लोगों के टैक्स के पैसों से बना है। अगर सरकारी सामान बिना रूल्स फॉलो किए बाहर निकाला जा रहा है तो ये बहुत सीरियस बात है और इसकी पूरी जांच होनी चाहिए। इस मामले पर डीसी बीदर शिल्पा शर्मा ने भी कहा है कि पूरे मामले की इंक्वायरी करवाई जाएगी। अगर जांच में कोई भी गड़बड़ी या किसी की जिम्मेदारी सामने आती है तो उसके खिलाफ ज़रूर एक्शन लिया जाएगा। साई शिंदे ने भी सरकार से मांग की है कि अगर कोई अधिकारी या जिम्मेदार शख्स दोषी पाया जाता है तो उसके खिलाफ सख्त कार्रवाई की जाए। ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನು ಹಗಲ್ ದರೋಡೆ ನಡೆದದ. ಯಾಕಂದ್ರೆ ಒಂದು ಬಂದು ನೋಡಿದಾಗ ಡೆಲಿವರಿ ಮಾಡ್ಬೇಕಂತೇಳಿ ಆದೇಶದ ಅದರ ಎದಕ್ಕೆ ಬರೋದಾಗ ಅದು ಸಾಮಗ್ರಿಗಳು ಇರಬೇಕು. ಆದ್ರೂ ಕೂಡ ಎಲ್ಲ ಸರಿಯಾಗವ, ಅದಕ್ಕೆ ಏನೇನಾಗಿಲ್ಲ ಸಾಮಗ್ರಿಗಳಿಗೆ. ಆದರೂ ಕೂಡ ಇವ್ರೇನು ಅಧಿಕಾರಿಗಳು ಸೇರಿಕೊಂಡು ಏನು ಲೂಟಿ ಹೊಡೆಯುವಂಥ ಕೆಲಸ ಏನು ಹಗಲು ದರೋಡೆ ಮಾಡತ್ತಾರ. ನಾವೆಲ್ಲ ನೋಡ್ರಿ, ನೀವು ವಿಡಿಯೋ ಮಾಡ್ಕೊಂಡಿರಿ. ಅದಕ್ಕೆ ಇದಕ್ಕೆ ನಾವು ಖಂಡಿಸ್ತೇವೆ. ಹೋದ ಕೆಲವು ತಿಂಗಳದಾಗ ನಾವು ಎ ಸಿದು ಪೈಪ್ಗಳು ನಾವು ಡಿ ಎಸ್ ಅವ್ರಿಗೆ ಮಾತಾಡಿದೆ, ಇದು ನನ್ನ ಗಮನಕ್ಕಿಲ್ಲ ಅಂಥೇಳಿ ಡಿ ಎಸ್ ಅವರದು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಬಾಳಿ ಅಂತ ಹೇಳಿದ್ದಾರೆ ಅಧೀಕ್ಷಕರು. ಅವ್ರಿಗೆ ಕರೆ ಮಾಡಿದಾಗ ಅವ್ರು ಏನಂತಾರೆ ಅಂದ್ರೆ ವಾಟ್ಸಪ್ ಫೋಟೋ ಹಾಕಪ್ಪ ಅಂತ ಹೇಳಿ ಅವರು ಹಾರಿಕೆ ಉತ್ತರ ಕೊಡ್ತಾರೆ. ಇದ್ರಿಗೆ ಗೈಡೆನ್ಸ್ ಯಾಮಿಲ್ಲ. ನಾ ಗಾಡಿ ನೋಡಿ ನಾನು ಹೊಂಟಿದ್ದು ಗಾಡಿ ಮೇಲೆ ಏನು ತಗೊಂಡು ಹೊಂಟ ಚಲೋ ಚೇರ್ಸ್ ಅದ ಮಾಡೋದು ಅಂದ್ರೆ ನಿಮಗೆ ಏನು ಮಾಹಿತಿ ಇಲ್ಲದೆ ಒಯ್ಲತ್ತಾರ ಸರ್? ಇದು ಮಾಹಿತಿ ಇಲ್ಲ. ನಾನು ಗಾಡಿ ತೊಗೊಂಡು ಹೊಂಟಿದ್ದು ಎಷ್ಟು ಎರಡು ಗಾಡಿ ಹೋಗೋದಂತ ಮುಂದೆ. ನೀವು ಇಲ್ಲಿ ಹಾಸ್ಪಿಟಲ್ದ ಏನಿದ್ರಿ ಸರ್? ನೀವು ಡಿಸ್ಟ್ರಿಕ್ಟ್ ಸರ್ಜನ್ ಸರ್ಜನ್. ಯಾರು ಎಮ್ ಎಸ್ ಪಬ್ಲಿಕ್ ಆಕ್ಷನ್ ಮಾಡಬೇಕು. ಗಾಡಿ ಹಲೋ हमको बोले क्या हम मेंबर नहीं हैं, तो हम क्या झाड़ू में लेके हैं। ये क्या चेक कर रहे हैं? निकालो ये तो ये कैसा ले जाते हो? ये क्या है? ये हुआ इधर में बेचे पूछो ಸರ್ ಮಾತಾಡ್ರಿ. ಬೋರ್ಡ್ ಹಾಕ್ರ ಇದೆ ಮಸ್ತ್ ಬೋರ್ಡ್ ಹಾಕ್ರ ಇದಕ್ಕೆ ಸರ್ ಏನಾಗ್ಯದ ಸರ್? ಏನಾಗ್ಯದ? ಇದು ಆಕ್ಷನ್ ಮಾಡೋದಂತ ಏನೋ ನನ್ಗೆ ಗೊತ್ತಿಲ್ಲ. ಹಾಂ, ಯಾರು ಒಯ್ಲತ್ತಾರ? ಯಾರು ಗೊತ್ತಿಲ್ಲ. ಇಲ್ಲ, ಈಗ ನಿಮಗೆ ಕೇಳಲ್ದೆ ಇತ್ತೊಟ್ಟು ಪರ್ಮಿಷನ್ ಒಯ್ಲತ್ತಾರ? ಸರ್ಕಾರ ಆದೇಶ ಏನಾರ ಮಾಡಿದ್ವ? ಹಾಂ, ಎಮ್ ಎಸ್ ಯಾರು ಹೇಳಿದ್ರು? ಎಮ್ ಎಸ್ ಅಂತ ಅವ್ರದ್ದು ಮನಿದ್ವ? ನಮ್ಗೇನು ಗೊತ್ತಾಗ ನನ್ಗೆ ಗೊತ್ತಿಲ್ಲ. ನಮ್ಮ ಹಾಸ್ಪಿಟಲ್ ಹೊರಗೆ ನಮ್ಗೆ ಕೇಳಬೇಕು, ಎಲ್ಲ ಗೊತ್ತಾಗಬೇಕು. ನಾನು ಜವಾಬ್ದಾರಿ ಮನುಷ್ಯ. ಹೌದೌದು.